ಹೊಳೆ ನರಸೀಪುರದಲ್ಲಿ ಕೇಸ್ ಆಗಿದ್ರು ಕೂಡ ತನಿಖೆ ನಡೀತಾ ಇರುವಂಥದ್ದು SIT ತನಿಖೆ ನಡೆಸ್ತಾ ಇದೆ. ಹಾಗಾಗಿ ಬೆಂಗಳೂರಿನಲ್ಲೇ ಅವರ ಎಲ್ಲ ವಿಚಾರಣೆಗಳು ಕೂಡ ನಡೆಯುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಒಂದು ವೇಳೆ ಅವರನ್ನ ಅರೆಸ್ಟ್ ಮಾಡಿದ ಬಳಿಕ ಸ್ಥಳ ಮಹಾಜರಾಗಿರ್ಬೋದು ಅಥವಾ ಸ್ಥಳ ಪರಿಶೀಲನೆಗೆ ಅಂತೇಳಿ ಅವರು ಹೊಳೆ ನರಸೀಪುರ ಅವರ ನಿವಾಸಕ್ಕೆ ಕರೆದುಕೊಂಡು ಬರ್ಬೋದು ಅಥವಾ ಹಾಸನದಲ್ಲಿರುವಂತಹ ಅವರ ಸಂಸದರ ಅಧಿಕೃತ ನಿವಾಸ ಏನಿದೆ ಆ ನಿವಾಸಕ್ಕೆ ಕರೆದುಕೊಂಡು ಬಂದು ಅಲ್ಲಿ ಸ್ಥಳ ಪರಿಶೀಲನೆ ಸ್ಥಳ ಮಹಾಜರನ್ನ ಮಾಡಿಸುವಂತ ಕೆಲಸವನ್ನ ಮಾಡಬಹುದಾಗುತ್ತೆ. ಸೊ ಇದು ಒಂದು ರೀತಿಯಲ್ಲಿ ತನಿಖೆಯ ಒಂದು ಭಾಗದ ಪ್ರಕ್ರಿಯೆ ಕೂಡ ಆಗುತ್ತೆ. ರಂಜಿತ್, ಈಗ ನನ್ನೊಂದಿಗೆ ಹಾಸನದ ಜನ ಇದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಅವ್ರೇನು ಹೇಳ್ತಾರೆ ಹೇಳಿ. ಸರ್, ಇವತ್ತು ನೋಡಿ, ಪ್ರಜ್ವಲ್ ರೇವಣ್ಣ ಅವರು ಇಷ್ಟು ದಿನ ಎಲ್ಲೂ ಕೂಡ ಕಂಡು ಬಂದಿರಲಿಲ್ಲ, ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಕೇವಲ ಒಂದು ಮೇ 1ನೇ ತಾರೀಕು ಪೋಸ್ಟ್ ಅನ್ನ ಮಾಡಿದ್ದು ಬಿಟ್ರೆ ಇವತ್ತು ಒಂದು ವಿಡಿಯೋವನ್ನ ಮಾಡಿ 31ನೇ ತಾರೀಕು ಬರ್ತೀನಿ ಅಂತೇಳಿ ಕಾರ್ಯಕರ್ತರನ್ನ ಕ್ಷಮೆ ಕೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಹಾಸನದ ಜನತೆಗೆ ಕ್ಷಮೆ ಕೇಳಬೇಕು ಅಂತ ಒಂದು ಸೌಜನ್ಯಕಾರು ಕ್ಷಮೆ ಕೇಳಬಹುದಿತ್ತು. ನೀವೇನ್ ಹೇಳ್ತೀರಿ? ಈಗ ಅದೊಂದು ಕಂಪ್ಲೀಟ್ಲಿ ಸ್ಕ್ರಿಪ್ಟೆಡ್ ವಿಡಿಯೋ. ಅದು ಮುಖ್ಯವಾಗಿ ಇಷ್ಟು ದಿನಗಳ ಕಾಲ ಆತ ಏನು ಅಬ್ಸ್ಕ್ಯಾಂಡ್ ಆಗಿ ನೇರವಾಗಿ ಇಷ್ಟೆಲ್ಲ ಹತ್ಯಾಕಾಂಡಗಳನ್ನ ಅತ್ಯಾಚಾರಗಳನ್ನ ನಡೆಸಿ ಇವತ್ತು ಕಾನೂನಿಗೆ ಕಣ್ಣಿಗೆ ಮಣ್ಣಿರಸ್ತಿ ಮಾಡಿರ್ತಕ್ಕಂಥ ವಿಡಿಯೋ. ಈಗ 30ನೇ ತಾರೀಕು ಹಾಸನದಲ್ಲಿ ಏನು ಎಲ್ಲ ಜನಪರ ಸಂಘಟನೆಗಳು ಸೇರಿ ನಡೆಸೋ ಪ್ರತಿಭಟನೆ ಇದೆಯಲ್ಲ, ಆ ಪ್ರತಿಭಟನೆಯನ್ನು ಕಾವನ್ನು ತಪ್ಪಿಸ್ಬೇಕು, ಅದಕ್ಕೆ ಜನರ ಗಮನ ಬೇರೆ ಕಡೆ ಸೆಳೆಯಬೇಕು ಅನ್ನೋ ಕಾರಣಕ್ಕೆ ಮಾಡಿರ್ತಕ್ಕಂಥ ವಿಡಿಯೋ. ಆಯಿತು, ಅಷ್ಟೊಂದು ಆತನಿಗೆ ಧೈರ್ಯ ಇದ್ದು ಏನೂ ಆಗಿಲ್ಲ ಅಂದ್ರೆ ಬಂದುಬಿಡ್ಲಿ, ಯಾಕೆ ಇಷ್ಟು ಸಹ ಕಾಯ್ತಾ ಕೂತಿರ್ಬೇಕಿತ್ತು? ಒಂದು ತಿಂಗಳಾಯ್ತಲ್ವಾ. ಏನೋ ನಾನು ಡಿಪ್ರೆಷನ್ಗೆ ಹೋಗಿದ್ದೆ, ನನಗೇನೋ ಭಾರಿ ಸಮಸ್ಯೆ ಆಗಿತ್ತು, ತುಂಬ ಬೇಸರ ಆಗಿತ್ತು, ಹಾಸನದಲ್ಲಿ ಯಾವುದೋ ಕೆಲವು ಶಕ್ತಿಗಳು ಸೇರ್ಕೊಂಡಿದ್ದು ಷಡ್ಯಂತ್ರ ಮಾಡ್ತಾವ್ರೆ. ಯಾಕೆ ಷಡ್ಯಂತ್ರ ಮಾಡೋಕ್ಕೆ ಹೋಗ್ತಾರೆ? ಏನಾಗುತ್ತೆ? ಒಬ್ಬ ಹಾಲಿ ಸಂಸದನಾಗಿ ಇಂಥ ಸಂದರ್ಭದಲ್ಲಿ ಆತ ಇರಬೇಕಿತ್ತು, ಅವ್ರು ಇದ್ದು ಉತ್ತರ ಕೊಡಬೇಕಿತ್ತು, ಏನು ತಪ್ಪು ಮಾಡಿಲ್ಲ ಅಂತಂದರೆ. ಹಾಗಾಗಿ ತಪ್ಪು ಮಾಡಿಲ್ಲ ಅಂದರೆ ಇಷ್ಟು ದಿವಸ ಆತ ಅಬ್ಸ್ಕ್ಯಾಂಡ್ ಆಗ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಈಗ ದಿಕ್ಕು ತಪ್ಪಿಸ್ಲಿಕ್ಕೆ ಹೇಳೋವಂಥದ್ದು ಎಲ್ಲವೂ ಕೂಡ ನಗೆಪಾಟ್ಲಿಗೆ ಹೇಳೋವಂಥ ವಿಚಾರಗಳಷ್ಟೇ. ಯಾರು ನಾವು ಗಂಭೀರವಾಗಿ ಪರಿಗಣಿಸುವಂಥ ಪ್ರಶ್ನೆಗಳಿಲ್ಲ. ಆಯಿತಾ? ಆಯಿತು, ಬಂದು ಆತ ಕಾವನ್ನು ಎದುರಿಸಿ ಅದೇನು ಕಾನೂನು ಪ್ರಕಾರವಾಗಿ ಇದು ತನಿಖೆಗೆ ಉಟ್ಕೊಳ್ಳಿ, ಆಮೇಲೆ ನೋಡೋಣಂತೆ. ಈಗಲೇ ಕೂತ್ಕೊಂಡು ನಾನು ಏನು ತಪ್ಪು ಮಾಡಿಲ್ಲ, ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಅನ್ನೋದಿಲ್ಲ, ಅದನ್ನ ಯಾರು ಒಪ್ಪಕ್ಕಾಗೋದಿಲ್ಲ. ಇದು ಯಾವ ಪರಿಣಾಮ ಬೀರೋದಿಲ್ಲ. ಸರ್, ಏನು ಹೇಳ್ತೀರಿ? ಸರ್, ಈಗ ಮುಖ್ಯವಾಗಿ ಇಷ್ಟು ದಿವಸ ಜನರಿಂದ ದೂರ ಇರ್ತಕ್ಕಂಥ ಒಬ್ಬ ಮನುಷ್ಯ ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಅವನ ಮಾತನ್ನು ನಂಬತಕ್ಕಂಥ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಈಗ SIT ರಚನೆ ಆದ ತಕ್ಷಣ ಅವ್ರ ವಕೀಲರ ಮೂಲಕ ಮತ್ತು ಅವ್ರು ಟ್ವೀಟ್ ಮಾಡಿ ಏನು ಹೇಳಿದ್ರು, ಫಸ್ಟಿಗೆ 1 ವಾರದ ಒಳಗಡೆ ನಾನು 7 ದಿನದಲ್ಲಿ ಬರ್ತೀನಿ, ಬಂದು ನಾನು ತನಿಖೆಗೆ ಸಹಕರಿಸ್ತೀನಿ, ನಾನು ಹೇಳಿಕೆ ಕೊಡ್ತೀನಿ, ಕಾಲಾವಕಾಶ ಕೊಡ್ತೀನಿ ಅಂತ. ಇದನ್ನು ನಾವು ಅವತ್ತು ಈ ರಾಜ್ಯದ ಜನ ನಂಬಿದ್ರು, ಬರ್ಬೋದು, ಏನೋ ಹೋಗಿದ್ದಾರೆ ಅಂತ. ಏನಾಯಿತು? ಬರಲಿಲ್ಲ. ಅಲ್ಲಿಂದ ಇಲ್ಲಿಯವರೆಗೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಎಲ್ಲ ಕಾರ್ನರ್ಗಳನ್ನು ನೋಟಿಸ್ಗಳನ್ನ ಇಶ್ಯೂ ಮಾಡಿದ್ರು ಕೂಡ ಗ್ರೀನ್ ಕಲರ್ ಆಯಿತು, ಬ್ಲೂ ಕಾರ್ನರ್ ಆಯಿತು, ಈಗ ರೆಡ್ ಕಾರ್ನರ್ ಕೊಡುವಂಥ ಪರಿಸ್ಥಿತಿ ಬಂದು ಈಗ ರಾಜತಾಂತ್ರಿಕ ಪಾಸ್ಪೋರ್ಟ್ ಮತ್ತು ವೀಸಾವನ್ನು ಕ್ಯಾನ್ಸಲ್ ಮಾಡುವಂಥ ಪರಿಸ್ಥಿತಿ ಬಂದಾಗ ಮತ್ತು ಎಲ್ಲ ಕಡೆ ಜನಾಕ್ರೋಶ ಜಾಸ್ತಿ ಆಗ್ತಾ ಇದೆ ಅಂತ ಅಂದಾಗ ಈ ರೀತಿಯಾಗಿರ್ತಕ್ಕಂಥ ನಾಟಕ ಆಡೋದನ್ನು ಖಂಡಿತ ಯಾರೂ ನಂಬಕ್ಕೆ ತಯಾರಿಲ್ಲ. ನಮ್ಮ ಈ ಪ್ರತಿಭಟನೆಗಳು ಖಂಡಿತವಾಗ್ಲೂ ಮುಂದುವರಿತವೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಈ ವಿಚಾರದಲ್ಲಿ SIT ಮುಂದೆ ಇದೇನೋ ಹೇಳ್ತಾರಲ್ಲ, ಪ್ರತ್ಯಕ್ಷವಾದರೂ ಪ್ರಮಾಣಿಸಿ ನೋಡುವಂತ, ಇವರಿಗೆ ಅದು ತುಂಬ ಚೆನ್ನಾಗಿ ಅಪ್ಲೈ ಆಗುತ್ತೆ. ಹಂಗಾಗಿ ನೇರವಾಗಿ ದೈಹಿಕವಾಗಿ ಬಂದು ಆತ ಅರೆಸ್ಟ್ ಆಗಿ ಆತರ ಪೂರ್ತಿ ವಿಚಾರಣೆ ಆಗೋವರೆಗೂ, ಅದನ್ನು ನಾವು ನಮ್ಮ ಕಣ್ಣಾರೆ ನೋಡೋವರೆಗೂ ಯಾರು ಆತನ ಮಾತುಗಳನ್ನು ನಂಬಕ್ಕೆ ತಯಾರಿಲ್ಲ, ನಂಬೋದಿಲ್ಲ. ಓಕೆ, ಹಾಸನ ಅಂತಂತ ಬಂದ್ರೆ ಇಡೀ ದೇಶದ ಜನ ತಿರುಗಿ ನೋಡುವಂತ ಜಿಲ್ಲೆ ಆಗಿತ್ತು. ಒಬ್ಬ ಮಾಜಿ ದೇಶಕ್ಕೆ ಪ್ರಧಾನಿ ಕೊಟ್ಟಂತ ಜಿಲ್ಲೆ. ಆದರೆ ಇವತ್ತು ಈ ಜಿಲ್ಲೆಯ ಹೆಸರು ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ. ನೀವೊಬ್ರು ಹಾಸನದ ಪ್ರಜೆಯಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ? ಇವತ್ತು ವಿಶ್ವವಿಖ್ಯಾತ ಗೋಳಗುಮ್ಮಟ ಇದೆ ಇಲ್ಲಿ. ಆತ ತ್ಯಾಗಕ್ಕೋಸ್ಕರ ಅವನು ಬೆತ್ತಲಾದರೆ ಈತ ಹಾಸನ ಜಿಲ್ಲೆಯನ್ನು ಸಂಪೂರ್ಣವಾಗಿ ಬೆತ್ತಲೆ ಮಾಡಿಬಿಟ್ಟಿದ್ದಾನೆ. ಈ ನಾವು ಹಾಸನ ಜಿಲ್ಲೆಯವ್ರು ಏನು ಹೇಳ್ತೀವಿ ಅಂತ ಅಂದರೆ, ನೀವು ವಿಶ್ವ ಮಟ್ಟದಲ್ಲಿ ಪ್ರಖ್ಯಾತಿನ ಈ ಮಟ್ಟಕ್ಕೆ ತಗೋತೀರಿ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅದೇ ರೀತಿಯಲ್ಲಿ ಈ ನಾಡಿನ ಜನರನ್ನ ಬದುಕನ್ನು, ಮಾನವನ್ನು, ಶೀಲವನ್ನು ಹರಣ ಮಾಡಿದಿರಿ. ಈ ನಾಟಕ ಸಾಕು, ಇದು ಮತ್ತೊಂದು ನಾಟಕ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಈ ನಾಟಕನ ಇಲ್ಲಿಗೆ ಸ್ಟಾಪ್ ಮಾಡಿ, ದಯಮಾಡಿ ನೀವು 31 ಕಾಯೋಂಥ ಅವಶ್ಯಕತೆ ಇಲ್ಲ. ಅದಕ್ಕಿಂತ ಮುಂಚೆನೇ ಬಂದು ಸರೆಂಡರ್ ಆಗಿ ನೀವು SIT ಮುಂದೆ ತನಿಖೆಗೆ ಸಹಕಾರ ಮಾಡಬೇಕು, ಜೊತೆಗೆ ರಾಜ್ಯದ ಜನರ ಕ್ಷಮೆಯನ್ನು ಕೇಳಬೇಕು. ಇದಕ್ಕೆ ಭಾಳ ಬಹುತೇಕವಾಗಿ ನಿಮ್ಮನ್ನು ರೆಡಿ ಮಾಡಿ ಸ್ಟೇಟ್ಮೆಂಟ್ನ ಬಿಡುಗಡೆ ಮಾಡ್ತಿದೆ ಅಂತ ನಮಗಂತೂ ಅನಿಸಿದೆ ಸರ್.
ಇವತ್ತು ದೇವೇಗೌಡರು ಗಡ್ಡ ಬಿಟ್ಟಿದ್ದು ಯಾರು ಕೂಡ ನೋಡಿರಲಿಲ್ಲ. ಆದರೆ ಇವತ್ತು ದೇವೇಗೌಡರು ಗಡ್ಡ ಬಿಡುವಂಥ ಸ್ಥಿತಿಗೆ ಬಂದು ತಲುಪಿಟ್ಟಿದೆ. ಇವತ್ತು ಅವ್ರು ಹೇಳ್ತಾರೆ ಷಡ್ಯಂತ್ರ ಅಂತೇಳಿ. 31ನೇ ತಾರೀಕು ಬರ್ತೀನಿ ಅಂತ ಹೇಳ್ತಿದ್ದಾರೆ. ವಿಶ್ವಾಸ ಇದೆಯಾ ಬರ್ತಾರೆ ಅಂತೇಳಿ? ನಮಗಂತೂ ವಿಶ್ವಾಸ ಇಲ್ಲ. ಯಾಕಂದರೆ ಅವ್ರ ಕುಟುಂಬದವರು ಸುಳ್ಳು ಹೇಳೋದ್ರಲ್ಲಿ ಎತ್ತಿದ ಕೈ. ದೇವೇಗೌಡರು ಗಡ್ಡನ ಯಾಕೆ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಜಿಲ್ಲೆಯ ಒಳ್ಳೆಯದಕ್ಕಾಗಲಿ, ಜಿಲ್ಲೆಯ ಅಭಿವೃದ್ಧಿಗಾಗಲಿ, ಜಿಲ್ಲೆ ಜನರನ್ನ ಮೇಲೆಳೆಸೋದಕ್ಕಾಗಲಿ ಅವ್ರಿಗೆ 30 ವರ್ಷ ಅವಕಾಶವನ್ನು ಕೊಟ್ಟಿದ್ವಿ. ಅವರು ಅದು ಯಾವುದನ್ನು ಮಾಡ್ದಲೇ ಕೇವಲ ತಮ್ಮ ಮಕ್ಕಳ, ತಮ್ಮ ಕುಟುಂಬದ ಅಭಿವೃದ್ಧಿಗಾಗಿ ಅವ್ರ ಜೊತೆ ಇದ್ದವ್ರನ್ನೆಲ್ಲ ಹೊರಗಡೆ ನೂಕಿ ಅವರು ಆರಾಮಾಗಿರೋಕ್ಕೆ ನೋಡಿದರು. ಆದರೆ ಅದು ಅವ್ರಿಗೆ ಮರುಶಾಪ ಆಗಿದೆ. ಅವರ ಮೊಮ್ಮಗ ಮಾಡಿರ್ತಕ್ಕಂಥದ್ದನ್ನು ಅವ್ರ ಕ್ಷಮೆ ಕೇಳಬೇಕಿತ್ತು, ಮತ್ತು ಅವ್ರ ಹಾಸನಕ್ಕೆ ಬಂದು ಕ್ಷಮೆ ಕೇಳಬೇಕಿತ್ತು. ಅವ್ರ ಮೊಮ್ಮಗ ಹೇಳಿದಾನಲ್ಲ ಇವತ್ತು ಕ್ಷಮೆ ಯಾರ್ದು ಕಾರ್ಯಕರ್ತರದ್ದು ಕೇಳ್ತೀನಂತ. ಕಾರ್ಯಕರ್ತರಲ್ಲ, ಈ ನೆಲದ ಜನ ಅವ್ರನ್ನ ಬೆಳೆಸಿದ್ದಿದ್ದು, ಈ ನೆಲದ ಚಳುವಳಿಗಳು ಅವ್ರನ್ನ ಬೆಳೆಸಿದ್ದಿದ್ದು, ಅವ್ರಿಗೆ ಓಟ್ ಹಾಕಿ ಕೆಲಸ ಮಾಡಿದ್ದಿದ್ದು. ಈ ಜನರ ಪ್ರತಿಯೊಬ್ಬರ ಕ್ಷಮೆ ಕೇಳಿದ್ರೂ ಅವ್ನ ಪಾಪ ಅಂತೂ ತೀರೋದಿಲ್ಲ.